ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪುಟೆ ಪದ್ಮಿನಿ, ಒಂದು ನಿಮಿಷ, ನನಗೆ ನಿನ್ನಿಂದ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಬೇಕಾಗಿತ್ತು. ಏನ್ ಮಾವ? ಇಲ್ಲಿ ಹತ್ರದಲ್ಲಿ ಏನಾದ್ರೂ ಒಳ್ಳೆ ಡ್ರೈವಿಂಗ್ ಸ್ಕೂಲ್ ಇದೆಯಾ? ಇದೆಯಾ ಅಂತ ಕೇಳ್ತಿದ್ದೀರಲ್ಲ ಚಿಕ್ಕಪ್ಪ. ಪದ್ಮಿನಿ ಇವಾಗ ಡ್ರೈವಿಂಗ್ ಸ್ಕೂಲ್ ಮುಗಿಸ್ಕೊಂಡೇ ಬರ್ತಿರೋದು. ಏನ್ ಪದ್ಮಿನಿ? ಹೌದಾ? ನೀನ್ ಹೋಗ್ತಾ ಇರೋ ಡ್ರೈವಿಂಗ್ ಸ್ಕೂಲು ಚೆನ್ನಾಗಿದ್ಯಾ? ಅಂದ್ರೆ ಡ್ರೈವಿಂಗ್ ಹೇಳ್ಕೊಡೋ ಹುಡುಗ ಚೆನ್ನಾಗ್ ಕಲಿಸ್ತಾನ? ನಮ್ಗ್ ಸ್ವಲ್ಪ ಕೆಲ್ಸ ಐತೆ ಮಾವ. ಇವಳಿಗೆ ನಂದನ್ ಡ್ರೈವಿಂಗ್ ಕಲಿಸ್ತಿದ್ದಾನ? ಅಪ್ಪನ ಮನೇಲಿ ತಿನ್ನೋ ಗತಿರ್ಲಿಲ್ಲ, ಇಲ್ಲಿ ಬಿಲ್ಡಪ್ ತಗೊಂಡ್ ಮೆರೀತಿದ್ದಾಳ. ಅಡ್ಗೆ ಮನೆ ಮುಸ್ರೆ ತಿಕ್ಕೊಂಡಿರ್ಲಿ ಅಂತ ನಾನ್ ಅನ್ಕೊಂಡ್ರೆ ಯಾಕೋ ಇದು ಕೈ ಮೀರ್ ಹೋಗ್ತಾ ಇದೆಯಲ್ಲ. ಇದನ್ನೆಲ್ಲ ಹೀಗೆ ಬಿಟ್ರೆ ಇವಳು ನಮ್ ಯಾರ ಕೈಗೂ ಸಿಗಲ್ಲ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಯಾರ್ರೀ ಒಳಗಡೆ? ಯಾರು? ನೀವೇ ತಾನೇ ಭುಜಂಗ? ಹೌದು ಸ್ವಾಮಿ. ಒಂದ್ ಸಣ್ಣ ಮಾಹಿತಿ ಬೇಕಿತ್ತು. ಪದ್ಮಿನಿ ನಿಮ್ ಮಗಳು ತಾನೆ? ಹೌದು. ಯಾಕೆ ಸ್ವಾಮಿ? ಗಾಬರಿ ಪಡೋ ಅಂತದ್ದೇನೂ ಇಲ್ಲ. ಅವ್ರನ್ನ ಸ್ವಲ್ಪ ಕರಿತೀರಾ? ಇಲ್ಲ ಸ್ವಾಮಿ, ಅವಳು ಮನೆಗಿಲ್ಲ. ಅವಳಿಗೆ ಮದುವೆ ಆಗೈತೆ, ಗಂಡನ ಮನೆಗೆ ಅವಳೆ. ಅಲ್ಲ, ನೀವ್ಯಾಕೆ ನನ್ನ ಮಗಳ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಾಗೈತೆ ಸರಿಯಾಗಿ ಹೇಳಿ ಸ್ವಾಮಿ. ಶೋಭರಾಜ್ ನಿಮಗೆ ಗೊತ್ತಲ್ವಾ? ಅವ್ರದ್ದೊಂದು ಕೇಸ್ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದೀವಿ. ನಿಮ್ಮ ಮಗಳು ಪದ್ಮಿನಿ ಮನೆ ಎಲ್ಲಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ. ಮಗಳು ಮನೆ ಬೆಂಗಳೂರಿನಾಗೆ. ಅದೇ ಅಮ್ಮಾಜಿ ಸ್ವೀಟ್ಸ್ ಅಂತ ಕೇಳಿದ್ದೀರಲ್ಲ, ಆ ಮಾಲೀಕರ ಮೊಮ್ಮಗನಿಗೆ ನಾವು ಕೊಟ್ಟಿರೋದು. ಓಕೆ, ಥ್ಯಾಂಕ್ ಯು. ಏನಕ್ಕ, ಏನು ಮಾತಾಡ್ಬೇಕು ಅಂತ ಕರೆದೆ? ಪೂರ್ವಿ, ನನ್ನ ಕ್ಷಮಿಸ್ಬಿಡೆ, ತಪ್ಪಾಡ್ಬಿಟ್ಟೆ. ಏನಾಯ್ತಕ್ಕ? ಯಾಕೆ ಹೀಗೆ ಹೇಳ್ತಿದ್ಯಾ? ಅದು ನಂದನ್ನೋರು ನನಗ್ ಗಾಡಿ ಕಳಿಸ್ತೀನಿ ಇಂದಾಗ ಮಸ್ಸಲ್ಲಿ ಹೋಗಿ ಅವ್ರ ಜೊತೆ ಗಾಡಿಲಿ ಕುತ್ಕೊಂಡ್ಬಿಟ್ಟೆ. ಅದ್ರಲ್ಲೇನಕ್ಕ ತಪ್ಪು? ಅದು ನಿನ್ ಜಾಗ ಪೂರ್ವಿ. ನಂದನ್ನೋರ್ ಹೆಂಡತಿ ನೀನು ಕಣೆ. ಆದ್ರೆ ಮೈ ಮರ್ತು ಅವ್ರ ಜೊತೆ ಹೋಗಿ ಗಾಡಿಲಿ ಕುತ್ಕೊಂಡ್ಬಿಟ್ಟೆ. ಏನಕ್ಕ ಹೇಳ್ತಿದ್ಯಾ? ನಿನ್ಗೇನ್ ತಲೆ ಕೆಟ್ಟಾಯ್ತಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಹೌದು ಪೂರ್ವಿ, ನಂದನ್ನವರು ನೀನ್ ಕುತ್ಕೆ ತಾಳಿ ಕೊಟ್ಟವ್ರೆ. ನಿಜವಾದ ಗಂಡ ಹೆಂಡತಿ ನೀವಿಬ್ರು ಒಂದಾಗ್ಬೇಕು ಪೂರ್ವಿ. ಅದೇ ನನ್ನ ಆಸೆ ಕಣೆ. ಅಕ್ಕ, ಹುಚ್ಚಿಡ್ದಿದ್ಯೇನೆ ನಿನಗೆ? ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ನೋಡು. ಅಲ್ಲ ಕಣೆ, ಅವತ್ತೇನೋ ಅನಿವಾರ್ಯವಾಗಿ ನನ್ ಕುತ್ತಿಗೆಗೆ ತಾಳಿ ಬಿದ್ದಿದೆ. ಅಷ್ಟಕ್ಕೆ ನಾನು ನಂದನ್ನವರು ಗಂಡ ಹೆಂಡತಿ ಅಂತ ನಿರ್ಧಾರ ಮಾಡ್ಬಿಟ್ಟಿಯ ನೀನು? ಅಕ್ಕ, ನೀನು ನಂದನ್ನವರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ ಕಣೆ. ನೀವಿಬ್ರು ಒಟ್ಟಿಗೆ ಬಾಳ್ಬೇಕು. ಬೇರೆ ಯೋಚನೆನೆಲ್ಲ ನಿನ್ ತಲೆಯಿಂದ ಕಿತ್ತಾಕು. ಆಯ್ತು, ನನ್ ಮನ್ಸಿಂದ ಅದನ್ನ ಕಿತ್ತಾಕ್ಬೋದು. ನಿನ್ ಕುತ್ತಿಗೆಯಿಂದ ಈ ತಾಳಿನ ಕಿತ್ತಾಕಕ್ ಆಯ್ತದ ಪೂರ್ವಿ? ಆಗಲ್ಲ ಅಲ್ವಾ? ಅದೇ ಸತ್ಯ ಪೂರ್ವಿ, ಈ ತಾಳಿಗಿರೋ ನಿಜವಾದ ಬೆಲೆ. ಜಗತ್ನ ನಪ್ಸಕ್ಕೆ ಅಂತ ಹಾಕೊಂಡಿರೋ ಈ ತಾಳಿಗೆ ಯಾವ ಬೆಲೆನೂ ಇಲ್ಲ ಕಣೆ. ವಾವ್, ಸೂಪರ್ ಅಕ್ಕ. ಹಾಗಿದ್ರೆ ನೀನು ನಿನ್ನ ಪ್ರೀತಿನ ತ್ಯಾಗ ಮಾಡ್ಬೇಕು ಅಂತಿದ್ಯಾ? ಸರಿ, ಮಾಡು. ಆದ್ರೆ ಅದಕ್ಕೂ ಮುಂಚೆ ಒಂದೇ ಒಂದ್ಸಲ ನಂದನ್ ಅವ್ರ ಬಗ್ಗೆ ಯೋಚನೆ ಮಾಡು.
ಏನೋ ದೊಡ್ಡದಾಗ್ ಬಂದು ನನ್ನ ಹತ್ರ ಸಾರಿ ಕೇಳಿದ್ಯಲ್ಲ, ನನಗೇನೋ ಮಹಾ ಅನ್ಯಾಯ ಮಾಡಿರೋ ತರ. ನಿಜವಾಗ್ಲೂ ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಅಕ್ಕ, ನಂದನ್ ಅವರು ನಿನ್ನ ಮನ್ಸಾರೆ ಇಷ್ಟಪಟ್ರು ಕಣೆ. ನಿನ್ನ ಮನೆ, ಆಸ್ತಿ, ವಿದ್ಯೆ ಇದು ಯಾವುದನ್ನು ನೋಡ್ದೆ ಬರೀ ನಿನ್ನ ಒಳ್ಳೆ ಮನ್ಸನ್ನ ನೋಡಿ ಮದುವೆ ಅಂತ ಆದ್ರೆ ನಿನ್ನನ್ನೇ ಅಂತ ಅನ್ಸ್ಕೊಂಡ್ರು. ಮಧ್ಯದಲ್ಲಿ ನೀನ್ ಈ ಮದ್ವೆ ಬೇಡ ಅಂದಾಗ ನಿನ್ನ ಮೇಲಿನ ಪ್ರೀತಿಗೋಸ್ಕರ ಅವ್ರು ಕೆಟ್ಟೋರಾದ್ರೂ ಸರಿ ಅಂತ ಈ ಮದ್ವೆನ ನಿಲ್ಸಕ್ ನೋಡಿದ್ರು. ಇನ್ ಮದ್ವೆ ದಿನ ಅಂತೂ ನೀನು ಡ್ಯಾನ್ಸ್ಗೆ ಹೋಗ್ತೀನಿ ಅಂದಾಗ ಅವ್ರು ನಿಂಗೆ ಒಪ್ಪಿಗೆ ಕೊಟ್ರು ಕಣೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ಮದುವೆ ಆಗ ದಿನದಿಂದಾನು ನೀನ್ ಅವ್ರನ್ನ ದೂರ ಮಾಡ್ತಿದ್ಯಾ ಕಣೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋರು. ಆದ್ರೆ ಪಾಪ ನಂದನ್ ಅವರು ನಿನ್ನ ಖುಷಿ ಪಡ್ಸಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂತ ಅವ್ರ ಮನ್ಸನ್ನ ಯಾಕಕ್ಕ ನೋಯಿಸ್ತೀಯ? ಹೌದು, ನನ್ನ ಕುತ್ತಿಗೆಲಿರೋ ತಾಳಿಗೆನೆ ಬೆಲೆ. ಆದ್ರೆ ನಂದನ್ ಅವರು ಬೆಲೆ ಕೊಡೋದು ನಿನಗೆ, ನಿನ್ನ ಪ್ರೀತಿಗೆ ಅಕ್ಕ. ಅಂತವ್ರ ಪ್ರೀತಿಗೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲೂ ಅಂತ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ಕ್ಷಮೆ ಅನ್ನೋದೇ ಇಲ್ಲ. ಈ ಸೋಬ್ರಾಜ್ದು ಏನಪ್ಪ ದೇವ್ರೆ ಕೇಸು? ಅವನ ಹೆಸ್ರು ಹೇಳ್ಕೊಂಡು ಯಾಕೆ ಬಂದ್ರು ಈ ಪೊಲೀಸರು? ಅವನೇನಾರ ಪೊಲೀಸ್ ತಾವ ಪದ್ಮಿನಿ ಹೆಸರು ಹೇಳೋವ್ನ? ಅಯ್ಯೋಯ್ಯೋ, ಅದೇನ್ ಹೇಳೋನೋ ಏನೋ. ಅಲ್ಲ ಉರ್ವಶಿ, ಆ ಶೋಭರಾಜು ಅಂದ್ರೆ ನಮ್ಮ ಅಂಗಡಿ ತಕ್ಕ ಬಂದು ಪದ್ಮಿನಿ ಪುಸ್ತಕ ಕೊಟ್ನಲ್ಲ, ಆಮೇಲೆ ಮದುವೆ ಬಂದಿದ್ನಲ್ಲ, ಎತ್ತರಕ್ಕೆ ಗಡ್ಡ ಬಿಟ್ಕೊಂಡು ಬೆಳಗಿದ್ನಲ್ಲ ಅವನ. ಹಾಣೆಯ ಅವನೇ. ಸರಿ, ಅವನ ವಿಚಾರಿಸಕ್ಕೆ ಪದ್ಮಿನಿದ್ನ ಹುಡುಕಂಡು ಯಾಕೆ ಬಂದ್ರಿ ಪೊಲೀಸ್ನವರು? ಗೊತ್ತಿಲ್ಲ ಅಣ್ಣಯ್ಯ. ಹಾ, ಅವನ್ ಎಂತ ಮನುಷ್ಯ, ಯೋನು ಎತ್ತ ಅಂತ ಸುಮ್ಕೆ ವಿಚಾರ್ಸಕ್ಕಿರ್ಬೇಕು. ನೋಡಮ್ಮ, ಅದನ್ನ ವಿಚಾರಿಸಕ್ಕೆ ನಮ್ಮಂತ ಬಂದು ಏನೋ ಅರ್ಥವಾಗಿಲ್ಲವ ಇದೆಲ್ಲ. ಸರಿ, ನಿಮ್ಮ ಮತ್ಗೆಯಲ್ಲಿ ಇದ್ರಲ್ಲಿ ಬಟ್ಟೆ ಒಗಿತಾವ್ರೆ. ಈ ವಿಚಾರ ಯಾವ್ದು ಅವಳಿಗೆ ಹೇಳಕ್ ಹೋಗ್ಬೇಡ, ಚಿತ್ತಿ ಬಿದ್ದು ಬಿಡ್ತಾಳೆ. ಸರಿ ಅಣ್ಣಯ್ಯ, ನೀನು ಏನು ತಲೆ ಕೆಡಿಸ್ಕೋಬೇಡ. ಬ್ಯಾರೆ ಏನಾರು ವಿಷಯ ಇದ್ದಿದ್ರೆ ಇನ್ಸ್ಪೆಕ್ಟ್ರು ಹೇಳಿರೋರು. ನಿಂತ್ಕೊಳ್ಳಿ ಸರ್. ಏನ್ ಸರ್, ಅಮ್ಮಾಜಿ ಸ್ವೀಟ್ಸ್ ಜವಾಬ್ದಾರಿ ತಗೊಂಡಿದ್ದೀರಾ ಅಂತ ಅನ್ಕೊಂಡ್ರೆ ಇತ್ತೀಚೆಗೆ ಡ್ರೈವಿಂಗ್ ಸ್ಕೂಲ್ ಶುರು ಮಾಡಿರೋ ಹಾಗಿದೆ. ಏನ್ ಹೇಳ್ತಿದ್ದೀರಿ ಚಿಕ್ಕಪ್ಪ? ಪಾಪ ನಮ್ ಚಿಕ್ಕಪ್ಪ ಏನೋ ಗಾಡಿ ಕಲಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಒಂದ್ಸಲ ಕಲಿಸ್ಬಾರ್ದ ನಂದನ್? ಚಿಕ್ಕಪ್ಪನೇ ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು. ನೋಡಯ್ಯ, ನನಗೆ ಈ ಕಾರ್ ಓಡಿಸಿ ಬೇಜಾರಾಗ್ಬಿಟ್ಟಿದೆ. 2 ವೀಲರ್ ಓಡ್ಸೋದು ಮರ್ತೇ ಹೋಗಿದ್ದೀನಿ. ಹೇಳ್ಕೊಡೋ ಪ್ಲೀಸ್. ಅದೆಲ್ಲ ಆಗಲ್ಲ, ನಂಗೆ ಕೆಲಸ ಇದೆ. ನಿಂತ್ಕೊಳ. ಅಲ್ಲ, ಚಿಕ್ಕಪ್ಪ ಗಾಡಿ ಹೇಳ್ಕೊಡು ಅಂದ್ರೆ ನಿಂಗೆ ಟೈಮ್ ಇಲ್ಲ. ಅದೇ ಪದ್ಮಿನಿ ಕೇಳಿದ್ರೆ ಅಂಥ ಕೆಲಸ ಏನಪ್ಪ ನಿನಗಿರೋದು? ಮೊದಲಾದ್ರೆ ಪ್ರತಿದಿನ ಮೀಟಿಂಗು ಗೀಟಿಂಗು ಅಂದ್ಕೊಂಡು ಮೈಸೂರಿಗೆ, ಅಲ್ಲಲ್ಲ ಮೈಸೂರು ದಾರಿಲೇ ಹೋಗ್ತಿದ್ದೆ. ಆದರೆ ಇತ್ತೀಚೆಗೆ ಮನೆ ಬಿಟ್ಟು ಕದಲ್ತಾನೆ ಇಲ್ಲ ಆಸಾಮಿ. ಅಂಥದ್ದು ಏನು ಕೆಲಸ ಮಾಡ್ತಾ ಇದ್ದೀರೋ ತಾವು? ನಂಗೆ ಬೇಕಾದಷ್ಟು ಕೆಲಸ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ. ಸುಮ್ಮನೆ ಚಿಕ್ಕಪ್ಪ. ಅಂತೂ ನಮ್ಮ ಮನೆಯಲ್ಲಿ ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡೋ ಇನ್ನೊಬ್ಬ ಗಂಡಸು ತಯಾರಾದ. ಹೌದೌದು, ಆ ಲಿಸ್ಟಲ್ಲಿ ನೀವೇ ಫಸ್ಟ್. ನಾನು ಹೇಳಿದ್ದು ನಿನ್ನ ಬಗ್ಗೆ, ನನ್ನ ಬಗ್ಗೆ ಅಲ್ಲ.
ನಂದನ್, ನಾನ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಎಸ್ ಅಜ್ಜಿ, ಮಾತಾಡು. ಆ್ಯಕ್ಚುಲಿ ನೀನೇನು ಮಾತಾಡ್ತೀಯ ಅಂತ ನಂಗೆ ಗೊತ್ತು. ನಾನು ಆಫೀಸಿಗೆ ಬರಬೇಕು, ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ತಾನೆ? ಖಂಡಿತ ಅಜ್ಜಿ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಸ್ವೀಟ್ ಕಂಪ್ನಿದು ಆ್ಯಪ್ ಕೆಲಸ ಕೂಡ ಮಾಡಿಸ್ತಾ ಇದ್ದೀನಿ. ನಂದನ್, ಅದು ಏನು ಗೊತ್ತಾ, ಪದ್ಮಿನಿನೂ ಒಂದ್ಸಲ ನಮ್ಮ ಆಫೀಸ್ಗೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸಗಳನ್ನೆಲ್ಲ ತೋರಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಓಕೆ ಅಲ್ವಾ ಅಜ್ಜಿ? ಖಂಡಿತ ಕರ್ಕೊಂಡು ಹೋಗು, ಅದಕ್ಕೇನಂತೆ. ಆದ್ರೆ ಈಗ ನಾನ್ ಹೇಳಕ್ ಬರ್ತಿರೋ ವಿಷಯನೇ ಬೇರೆ ನಂದನ್. ತಗೋ, ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ಏನಿದು? ನೀರಲ್ಲಿ ತೇಲಿ ಬಂದ ಓಲೆನಾ? ತಮಾಷೆ ಬೇಡ ನಂದನ್. ನಿನ್ನೆ ನೀನ್ ನನಗೆ ಫೈಲ್ ತಂದ್ಕೊಟ್ಟಿಯಲ್ಲ, ಅದರಲ್ಲಿ ಈ ಲೆಟ್ರ್ ಇತ್ತು. ಇದು ನಿನಗೆ ಯಾರೋ ಬರ್ದಿರೋ ಲೆಟ್ರು. ನಿನಗೆ ಗೊತ್ತಿಲ್ವಾ? ನನಗೆ ಬರ್ದಿರೋ ಲೆಟ್ರಾ? ಹೌದು, ನಿನ್ನ ಹೆಸರೇ ಇದೆ ನೋಡು. ನನಗೆ ಯಾರಜ್ಜಿ ಈ ಮೊಬೈಲ್ ಯುಗದಲ್ಲಿ ಲೆಟರ್ ಬರೀತಾರೆ? ಓ, ನನ್ನ ಹೆಸರೇ ಇದೆ. ಯಾರು ಬರ್ದಿದ್ದು? ಅಲ್ಲ, ಇದು ಆ ಫೈಲ್ ಒಳಗೆ ಹೇಗೆ ಬಂತು? ಓದಕ್ ಬೇರೆ ಆಗ್ತಿಲ್ಲ, ಎಲ್ಲ ಅಳ್ಸೋಗಿದೆ. ನಿನ್ನೆ ರಾತ್ರಿ ನಾನು ಓದಕ್ಕೆ ಅಂತ ಹೋದಾಗ ನೀರ್ ಚೆಲ್ಲೋಯ್ತು, ಆವಾಗ ಹೀಗೆಲ್ಲ ಆಯ್ತು. ಓದೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ. ನನಗಂತೂ ತುಂಬಾ ಗೊಂದಲ ಆಗೋಯ್ತು ನಂದನ್. ಅಯ್ಯೋ ಅಜ್ಜಿ, ಇದು ಯಾವುದೋ ಲೆಟರ್ ಬಗ್ಗೆ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಉಡಾಫೆ ಮಾಡೋ ವಿಷಯ ಅಲ್ಲ ನಂದನ್ ಇದು. ಅದೇನೋ ಡಾನ್ಸ್ ಶೋ ಅಂತೆಲ್ಲ ಬರ್ದಿದೆ. ಡಾನ್ಸಾ? ಈ ಲೆಟರ್ನ ಸರಿಯಾಗಿ ಓದಿ ಯಾರು ಬರ್ದಿದ್ದಾರೆ ಅಂತ ತಿಳ್ಕೊ. ಸರಿ ಅಜ್ಜಿ, ನಾನು ನೋಡ್ತೀನಿ. ನಿಜವಾಗ್ಲೂ ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ನಪ್ಪಂಗೆ ನಿಪ್ಪಂದ್ರೆ ಶಬ್ಯಾನೆ ಇಪ್ಪಿಷ್ಟ. ನಪಂಗು ನೀಪನಂದ್ರೆ ತುಪಂಬ ತುಪಂಬ ಇಪಷ್ಟ ಪ್ರೀಪತಿ ಎಪಲ್ಲ ನೀಪನೆ ನಪನ್ನ ಸರ್ವಪಸ್ವ.